ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮತ್ತೆ ನಮ್ಮ ಚಿಕ್ಕಿ ಮನೆಗೆ ಹೋಗ್ತಿದ್ದೀವಿ. ಯಾಕಂತ ಹೇಳಿದರೆ ಬನ್ನಿ ವ್ಲಾಗಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ನಿಮಗೆ ಗೊತ್ತಿರೋ ಹಾಗೆ ಲಾಸ್ಟ್ ಟೈಮ್ ಕೂಡ ಹೋಗಿದ್ದೆ. ಆವಾಗ ಹೋಗಿದ್ದಾಗ ನಾನು ನಾನ್ ವೆಜ್ ತಿನ್ನೋ ಥರ ಇರಲಿಲ್ಲ ಆ್ಯಂಡ್ ಹೋಗಿ 3 ಡೇಸ್ಗೆಲ್ಲ ವಾಪಸ್ ಬಂದುಬಿಟ್ಟಿದ್ದೆ. ಅವ್ರಿಗೂ ಪಾಪು ಜೊತೆ ಟೈಮ್ ಸ್ಪೆಂಡ್ ಮಾಡಿರೋ ಥರ ಆಗಿ ಮಂತ್ರಾಲಯ ಟ್ರಿಪ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಹೋಗ್ತಾ ಇದ್ದೀವಿ. 1 ವೀಕ್ ಇದ್ಬಿಟ್ಟು ಬರೋಣ ಅಂತ ಹೇಳಿ ಚಿಕ್ಕಿ ಬಾಬಾ ಅಂತ ಕರೀತಾಯಿದ್ರು. ಸೊ ಹೊರಡೋಣ ಅಂತೇಳ್ಬಿಟ್ಟು ನಾನು, ಅಮ್ಮ, ಪುಟಾಣಿ 3 ಜನ ಕ್ಯಾಬ್ ಮಾಡ್ಕೊಂಡು ಹೊರಟ್ವಿ. ಅಲ್ಲಿಗೆ ಹೋಗೋಷ್ಟರಲ್ಲಿ ಸುಮಾರು ಒಂದು 7-7:30 ಆಗಿತ್ತು ಟೈಮು. ಸೊ ಆಬ್ವಿಯಸ್ಲಿ ಆರತಿ ಎಲ್ಲ ಮಾಡಿ ಒಳಗಡೆ ಕರ್ಕೊಂಡ್ರು ಆ್ಯಂಡ್ ಊಟ ಮಾಡಿ ಮಲ್ಕೊಂಡ್ಬಿಟ್ವಿ. ನೆಕ್ಸ್ಟ್ ಡೇಯಿಂದ ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೋಡ್ತಿದ್ದೀರಲ್ಲ, ಅಲ್ಲಿ ನಮ್ಮ ಅಕ್ಕನ ಮನೆ ಕೆಳಗಡೆ ಇರೋ ಪುಟಾಣಿಗಳು ಆಟ ಆಡ್ತಿದ್ರೆ ನಮ್ಮ ಪುಟಾಣಿ ಕೂಡ ಅದನ್ನು ನೋಡಿ ಎಂಜಾಯ್ ಮಾಡ್ತಾಯಿದ್ರು. ಆ್ಯಂಡ್ ಈ ವ್ಲಾಗಲ್ಲಿ ಒಂದು ಸ್ಪೆಷಲ್ ಮೂಮೆಂಟ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಆ್ಯಕ್ಚುಲಿ ಇದನ್ನು ಯಾರೂ ಮಾಡ್ಕೊಂಡಿಲ್ಲ ಅನಿಸುತ್ತೆ ಇದುವರೆಗೂ. ಸೊ ಒಂದು ಇಂಟ್ರೆಸ್ಟಿಂಗ್ ಆ್ಯಂಡ್ ತುಂಬ ಕ್ಯೂಟ್ ಮೂಮೆಂಟ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಏನಂತ ವಿಡಿಯೋದಲ್ಲಿ ತೋರಿಸ್ತೀನಿ, ಓಕೆನಾ? ಸೊ ಇದು ಟ್ಯೂಸ್ಡೇ ಮಾರ್ನಿಂಗು. ನಿಮಗೆ ಗೊತ್ತಿರುತ್ತೆ ಟ್ಯೂಸ್ಡೇ ಬಯಾಲಜಿಕಲ್ ಪಾರ್ಕ್ ಲೀವ್ ಇರುತ್ತೆ ಅಂತ. ಆವತ್ತಿನ ದಿನ ಬಂದುಬಿಟ್ಟು ಏನಾದರೂ ಈಗ ಪ್ರಾಣಿಗಳನ್ನ ಶಿಫ್ಟ್ ಮಾಡೋದು ಅಥವಾ ಬೇರೆ ಕಡೆಯಿಂದ ಪ್ರಾಣಿಗಳನ್ನ ತರಿಸೋದು, ಈ ಥರ ಕೆಲಸನ ಟ್ಯೂಸ್ಡೇನೇ ಇಟ್ಕೊತಾರೆ. ಬಿಕಾಸ್ ಕ್ರೌಡ್ ಇರಲ್ಲ ಅಲ್ವಾ, ಪ್ರಾಣಿಗಳಿಗೂ ಹಿಂಸೆ ಆಗಲ್ಲ ಅಂತೇಳ್ಬಿಟ್ಟು ಆ ಥರ ಪ್ಲ್ಯಾನ್ ಮಾಡಿದ್ದಾರೆ. ಇವತ್ತು ನಮ್ಮ ಅಂಕಲ್ ನೋಡ್ಕೊತಾ ಇದ್ದಿದ್ದ ನರಿಗಳನ್ನ ಬೇರೆ ಪಾರ್ಕಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ, ಓಕೆನಾ? ಸೊ ಹಂಗಾಗಿ ಅವರು ಏನೆಲ್ಲ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ ಅಂತ ನಾನು ನಿಮ್ಗೆ ಒಂದೊಂದೇ ಹೇಳ್ತಾ ಹೋಗ್ತೀನಿ. ಇಲ್ಲೇನು ನೋಡ್ತಾ ಇದ್ದೀರಾ, ಇದರಲ್ಲಿ 2ರಲ್ಲೂ ಪ್ರಾಣಿಗಳಿದ್ದಾವೆ. ಒಂದು 4-6 ಇದ್ದಾವೆ. ಎಷ್ಟಂತ ಪ್ರಾಣಿ ಗೊತ್ತಿಲ್ಲ ಎಕ್ಸಾಕ್ಟಾಗಿ, ಬಟ್ ನಮ್ಮ ಅಂಕಲ್ದು ಒಂದು 4 ಪ್ರಾಣಿ ಹೋಗ್ತಾ ಇದೆ ಇಲ್ಲಿಂದ. ನರಿ ನಮ್ಮ ಅಂಕಲ್ ನೋಡ್ಕೊತಾ ಇದ್ದಿದ್ದು. ಸೊ ಅದನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದನ್ನು ಹೇಗೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು. ನನಗೆ ಈ ಮೂಮೆಂಟಲ್ಲಿ ಸಿಕ್ಕಾಪಟ್ಟೆ ಖುಷಿ ಆಯಿತು ಆ್ಯಂಡ್ ನಮ್ಮ ಅಂಕಲ್ ಬಗ್ಗೆ ತುಂಬ ಪ್ರೌಡ್ ಅನ್ನಿಸ್ತು. ನಾವೊಬ್ಬ ಮನುಷ್ಯನ ಎಷ್ಟು ಚೆನ್ನಾಗಿ, ಎಷ್ಟು ಗೌರವವಾಗಿ, ಎಷ್ಟು ಪ್ರೀತಿಯಿಂದ ನೋಡ್ಕೊತೀವಿ, ಇಲ್ಲಿ ಒಂದು ಪ್ರಾಣಿನ ಅಷ್ಟೇ ಪ್ರೀತಿಯಿಂದ ನೋಡ್ಕೊತಾರೆ. ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ಅವ್ರು ಕರ್ಕೊಂಡು ಹೋಗ್ತಾ ಇದ್ದಿದ್ದು ವ್ಯಾನಿಗೆ ಪೂಜೆ ಮಾಡಿ ಆ್ಯಂಡ್ ಆ ಟೆಂಪೋ ಒಳಗಡೆ ಆ ಪ್ರಾಣಿಗೆ ಬೇಕಾಗಿರೋಂಥ ಊಟ, ತಿಂಡಿ, ನೀರು ಮತ್ತು ಮಳೆ ಬಂದರೆ ಸೇಫ್ಟಿ ಅದನ್ನೆಲ್ಲ ನೋಡಿಕೊಂಡು ಎಲ್ಲ ಅದರಲ್ಲಿ ಅರೇಂಜ್ಮೆಂಟ್ ಮಾಡಿ ಆಮೇಲೆ ಇಲ್ಲಿಂದ ಕಳಿಸ್ಕೊಡ್ತಾ ಇದ್ದಾರೆ, ಪೂಜೆ ಎಲ್ಲ ಮಾಡಿ, ಓಕೆನಾ? ಹೆಂಗ ಅನಿಸ್ತಿದೆ ನಿಮಗೆ ನಿಮ್ಮ ಪ್ರಾಣಿನ ಕಳಿಸ್ತಾ ಇರೋದು? ಬೇಜಾರಾಗ್ತಾ ಇಲ್ವಾ? ನೋಡ್ಕೋಬೇಕು. ಸೊ ನೋಡಿದ್ರಲ್ವ, ನಮ್ಮ ಅಂಕಲ್ನ ಕೂಡ ಕೇಳಿದ್ವಿ, ಅವ್ರಿಗೇನು ಬೇಜಾರಾಗ್ತಿಲ್ವಂತೆ. ಫುಲ್ ಖುಷಿಯಾಗಿ ಕಳಿಸ್ಕೊಡ್ತಾ ಇದ್ದಾರೆ. ಅವರು ಸಾಕಿರೋಂಥ ಪ್ರಾಣಿ ಬೇರೆ ಕಡೆ ಹೋಗ್ತಾ ಇದೆ ಅಲ್ವಾ, ಹಾಗಾಗಿ. ಸೊ ಅದಕ್ಕೆ ಸೇಫ್ಟಿ ಮೆಷರ್ಸ್ ನೋಡಿ ಇಲ್ಲಿ ಲೈಕ್ ಆಫೀಸರ್ಸು, ಮೇನ್ ಆಫೀಸರ್ಸ್ ಯಾರಿರ್ತಾರೆ, ಮತ್ತು ಆಂಬುಲೆನ್ಸು, ಮತ್ತು ಒಂದು ಗಾಡಿಯಲ್ಲಿ ಡಾಕ್ಟರು ಎಲ್ಲ ಕೂಡ ಪ್ರತಿಯೊಂದು ಮಧ್ಯದಲ್ಲಿ ಏನು ಪ್ರಾಬ್ಲಮ್ ಆಗದೆ ಇರೋ ಥರ ಎಲ್ಲ ಸೇಫ್ಟಿ ಮಾಡಿಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನಮ್ಮ ಅಂಕಲ್ಗೆ ಬಾಯ್ ಮಾಡ್ತೀವಿ, ಅದನ್ನು ನೋಡ್ಕೊಂಬನ್ನಿ. ಬಾಯ್ ಅಂಕಲ್. ಸೊ ನೋಡ್ಕೊಂಬಂದ್ರಲ್ವ, ಇದೇ ನಾನು ಹೇಳಬೇಕು ಅಂತ ಇದ್ದಿದ್ದ ವಿಷಯ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಆ್ಯಂಡ್ ಈ ಒಂದು ಮೂಮೆಂಟ್ನ ಎಲ್ಲರೂ ನೋಡೋಕ್ಕಾಗಲ್ಲ ಅನಿಸುತ್ತೆ. ನಮ್ಮ ಅಂಕಲ್ ಥ್ರೂ ನಾವು ನೋಡೋ ಥರ ಆಯಿತು ಇದೊಂದು ಸ್ಪೆಷಲ್ ಮೂಮೆಂಟ್ನ. ಗೈಸ್, ಇವಳು ಮೆನುನೋಗಿ ಮೀನು ಅಂತ ಇರೋ ಏಕೈಕ ವ್ಯಕ್ತಿ, ಇವಳು ಮೀನು ನೋಡ್ತಾ ಇರೋ ವ್ಯಕ್ತಿ. ಆ್ಯಂಡ್ ಇದನ್ನೆಲ್ಲ ಮುಗಿಸ್ಕೊಂಡು ನಮ್ಮ ಅಂಕಲ್ನ ಕಳಿಸಿ ಪುಟಾಣಿನ ಮಲಗಿಸಿ ನಾವು ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೇಳಿ ಬನ್ನೇರುಘಟ್ಟ ಸರ್ಕಲಿಗೆ ಬಂದ್ವಿ. ಸೊ ಅಲ್ಲಿಗೆ ಬಂದು KFC ತಿನ್ನೋಣ ಅಂತೇಳಿ 5 ಸ್ಟಾರ್ಗೆ ಹೋದ್ವಿ. ಬಟ್ ಪುಟಾಣಿ ಅದು ಬಿಟ್ಟರೆ ಮತ್ತೆ ತಿನ್ನಂಗೂ ಇರಲ್ಲ ಅಂಥೇಳಿ ಪಾರ್ಸೆಲ್ ತೊಗೊಂಡು ಮನೆಗೆ ಹೊರಡ್ತಾ ಇದ್ದೀವಿ. ಏನಂತ ಬೇಡ ತೈ ನೋಡಿ ಗೈಸ್, ಇವರು ನಮ್ಮಮ್ಮ, ಹೊಡಿತೀನಿ ನಾನು. ಇವಳು ನಮ್ಮ ಅಕ್ಕ, ಅದು ಪಾಪು ಬರ್ಗರ್ ತಿಂತಾ ಇರೋದು ನೋಡಿ. ಇವಳು ನನ್ನ ತಂಗಿ.
ಇವರು ನಮ್ಮ ಬಾವ. ಸರಿನಾ ಗಾಯ್ಸ್? ಸೊ ನಾವು ಮನೆಗೆ ಬಂದ್ವಿ. ನಮ್ಮ ಚಿಕ್ಕಿ ಹೇಳ್ತಾಯಿದ್ರು ನಮ್ಮಮ್ಮ ಕಾಲ್ ಮಾಡಿ ಬೈತಾಯಿದ್ರಂತೆ. ಮನೇಲಿ ಆಲ್ರೆಡಿ ನಾನ್ ವೆಜ್ ಮಾಡಿದ್ದಾರೆ, ಮತ್ತೆ ಏನಕ್ಕೆ ಹೊರಗಡೆ ತಿನ್ನಕ್ಕೆ ಹೋಗಿರೋದು ಇವರು ಅಂತ. ಅದನ್ನೇ ನಮ್ಮ ಚಿಕ್ಕಿ ಹೇಳ್ತಾಯಿದ್ರು ನಮ್ಮ ಹತ್ರ. ಆ್ಯಂಡ್ ಎಲ್ಲ ತಿನ್ಕೊಂಡು ಇಲ್ಲಿ ನಮ್ಮ ಪುಟಾಣಿನ ನೋಡಿ ಮಾಷಾ ಆ್ಯಂಡ್ ಬಿಯರ್ ನೋಡ್ಕೊಂಡು ಎಷ್ಟು ಎಕ್ಸೈಟ್ ಆಗ್ತಾ ಇದ್ದಾರೆ ಅಂತ. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಪುಟಾಣಿನ ಕೂಡ ಮಲಗಿಸಿ ನಾವು ಊಟ ಎಲ್ಲ ಮಾಡಿ ಸ್ವಲ್ಪ ಏನಾದರೂ ಎಂಜಾಯ್ ಮಾಡೋಣ ಅಂತೇಳಿ ಟಿ ವಿಯಲ್ಲಿ ಹಾಡು ಹಾಕ್ಕೊಂಡು ನಾವೆಲ್ಲ ಆಡ್ತಾಯಿದ್ವಿ. ಆಮೇಲೆ ನಮ್ಮ ಚಿಕ್ಕಿನೂ ಕರ್ಕೊಂಡ್ವಿ. ಅವ್ರಿಗೆ ಗೊತ್ತೇ ಇರಲಿಲ್ಲ ನಾವು ಹಾಡಾಡ್ತೀವಿ ಅಂತ, ಸರ್ಪ್ರೈಸ್ ಆದರು. ಸೊ ನನ್ನ ಹಸ್ಬೆಂಡ್ಗೋಸ್ಕರ ನಾನೊಂದು ಇಲ್ಲಿ ರೀಲ್ ಕ್ರಿಯೇಟ್ ಮಾಡಿದ್ದೀನಿ ನನ್ನ ಓನ್ ವಾಯ್ಸಿಂದ. ಯಾವ ಸಾಂಗು ಅಂತ ನಿಮಗೇನಾದರೂ ಗೊತ್ತಾಗಬೇಕು ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನನ್ನ ಇನ್ಸ್ಟಾಗ್ರಾಮ್ದು ಲಿಂಕ್ ಹಾಕಿರ್ತೀನಿ, ನೀವು ಅಲ್ಲೋಗಿ ಚೆಕ್ ಮಾಡ್ಬೋದು. ಸೊ ನೆಕ್ಸ್ಟ್ ಡೇ ಎಲ್ಲರೂ ಅವ್ರವ್ರ ಕೆಲಸಗಳಿಗೆ ರೆಡಿ ಆಗ್ತಾಯಿದ್ರು. ಆ್ಯಂಡ್ ನನ್ನ ಹಸ್ಬೆಂಡ್ ಕೂಡ ಊರಿಗೆ ಹೊರಡೋಕ್ಕೆ ರೆಡಿ ಆದರು. ಬಿಕಾಸ್ ಅವರಿಗೆ ಕೆಲಸ ಇತ್ತು, ಹಾಗಾಗಿ ಹೊರಟರು ಅವರು ಕೂಡ. ಆ್ಯಂಡ್ ಅವ್ರನ್ನೆಲ್ಲರನ್ನೂ ಕಳಿಸಿ ನಾನು ಸ್ವಲ್ಪ ಹೊತ್ತು ಟಿ ವಿ ನೋಡಿಕೊಂಡು ಪುಟಾಣಿನ ಮಲಗಿಸಿ ಆಮೇಲೆ ಟಿಫನ್ ಎಲ್ಲ ಮಾಡಿಕೊಂಡು ಎಲ್ಲ ಕೆಲಸ ಮುಗ್ದಿತ್ತಂತ ಹೇಳಿ ನಾನು ರೆಸ್ಟ್ ಮಾಡ್ತಾಯಿದ್ದೆ. ಆ್ಯಂಡ್ ನಮ್ಮ ಚಿಕ್ಕಿ ಕೂಡ ಹೋಗಿ ಹಂಗೆ ಶಾಪ್ ತೆಗೆದ್ರು. ಆ್ಯಂಡ್ ಈವ್ನಿಂಗ್ ನಮ್ಮ ಸಿಸ್ಟರ್ಸ್ ಬಂದಮೇಲೆ ಒಂದು ರೌಂಡ್ ಹೋಗಿ ಬರೋಣ ಅಂತ ಹೇಳಿ ಹೊರಗಡೆ ಹೋಗ್ತಾಯಿದ್ದೀವಿ ಪುಟಾಣಿನ ಮಲಗಿಸಿ. ಅವ್ರನ್ನೂ ಕರ್ಕೊಂಡು ಹೋಗೋಣ ಅಂದ್ಕೊಂಡ್ವಿ, ಬಟ್ ನಮ್ಮ ಚಿಕ್ಕಿ ಬೇಡ ಇನ್ನೂ ಒಂದು ಸ್ವಲ್ಪ ದಿನ ಹೋಗಲಿ ಅಂತ ಹೇಳಿದ್ರು. ಹಾಗಾಗಿ ಪುಟಾಣಿನ ಮಲಗಿಸ್ಬಿಟ್ಟು ನಾವು ಮಾತ್ರ ಹೋಗ್ತಾಯಿದ್ದೀವಿ. ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ, ಬನ್ನಿ. ಪವಿತ್ರ ಅವರೇ ಕರ್ಕೊಂಡು ಹೋಗ್ತಾ ಇದ್ದೀವಿ, ಬನ್ನಿ. ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತಾ ಇದ್ದೀವಿ ನಾವು. ಹಂಗೆ ನಮ್ಮ ಬನ್ನೇರ್ಘಟ್ಟ ಹೋಗ್ತಾ ಇದ್ದೀರಿ. ಪಾರ್ಕಲ್ಲಿ ಇರೋಂತಹ ಸೈಡಿಗೆ ಬರ್ರಮ್ಮ. ಫುಡ್ಸ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತಾ ಇದ್ದೀರಿ. ರಕ್ಷೆ ಎಲ್ಲ ಹೋಗ್ತಾ ಇದ್ದೀವಿ ನಾವು. ಹೆಂಗನ್ಸ್ತಾ ಇದೆ? ಹೆಂಗನ್ಸ್ತಾ ಇದೆ? ಸೂಪರ್ ಆಗಿ ಅನಿಸ್ತಾ ಇದೆ. ನಮ್ಮ ಮನೆ ತಿನ್ನೋದು ಅವೆಲ್ಲ ಕಾಮನ್ ನಮ್ಮ ಲೈಫಲ್ಲಿ. ತಿಂತಾ ಇರೋದೇ ಬರೀ ತಿನ್ನೋದು. ಗಾಯ್ಸ್ ಇವಳು ವಾರಕ್ಕೆ 3 ಸತಿ ಏನೋ ತಿಂತಾನೆ ಇರ್ತಾಳೆ ಸರ್. ತಿನ್ನಕ್ ನಂಬರ್ 1 ಗಾಯ್ಸ್. 3 ಸತಿ ಹೋಯ್ತಾಳೆ ತಿನ್ನಕ್ಕಂತಾನೆ. ತಿನ್ನಕ್ ಕೊಟ್ಟಿರೋದು ಮನುಷ್ಯ ತಿನ್ನಬೇಕು, ಅದು ಬದುಕಬೇಕು. ತಿನ್ನಕ್ಕೆ ಅತಿ ಮಿತಿ ಲಿಮಿಟ್ಸ್ ಇರಬೇಕು. ಹಂಗನ್ಬಿಟ್ಟು ಸಿಕ್ಕಿದ ಚಾನ್ಸ್ ಅಂತ ಪಕ್ಕ ಥರ ಬಾರ್ತಾ ಇರ್ತಾಳೆ. ನನ್ನ ಜೀವನದಲ್ಲೇ ಇಲ್ಲ ಗಾಯ್ಸ್. ನೋಡಿ ಇಲ್ಲೊಂದು ಕೃಷ್ಣ ಟೆಂಪಲ್ ಕೂಡ ಇದೆ. ನೀವು ಬಂದರೆ ಪಾರ್ಕ್ ನೋಡಿಕೊಂಡು ಇಸ್ಕಾನ್ ಥರನೇ ಇರುತ್ತೆ ಟೆಂಪಲ್ಲು. ಪಾರ್ಕ್ ನೋಡಿದಾದ್ಮೇಲೆ ನೀವು ಇಲ್ಲಿಗೆ ಬರ್ಬೋದು. ಚಿಕ್ಕ ವಯಸ್ಸಲ್ಲಿದ್ದಾಗ ಇಲ್ಲೇ ಬರ್ತಾಯಿದ್ವಿ ಆಟ ಆಡೋಕ್ಕೆ. ಬೇಸಿಗೆ ರಜಕ್ಕೆ ಬಂದಾಗ ನಮ್ಮ ಚಿಕ್ಕಿ ಮನೆಗೆ ನೋಡಿ ಅಲ್ಲೆಲ್ಲ ಆಟ ಆಡಿಕೊಂಡು ಎಷ್ಟೊಂದು ಮೆಮೊರೀಸ್ ಇದೆ. ನಿಂಗೆ ನೆನಪೈತಾ ಒಂದು ಸತಿ ಮಳೆಯಲ್ಲಿ ಆಟ ಆಡ್ಕೊಂಡೇ ಇದ್ಬಿಟ್ಟು ನಿಮ್ಮ ಅಮ್ಮ ಛತ್ರಿ ಎತ್ಕೊಂಡ್ಬಂದು ಬಾರಿಸ್ಬಿಟ್ಟು ಕರ್ಕೊಂಡು ಹೋಗಿದ್ರು ನಮ್ಮನ್ನು. ಇಲ್ಲೆಲ್ಲ ನಿಂತ್ಕೊಂಡು ರೀಲ್ಸ್ ಮಾಡಿದ್ದೀವಿ ಗೈಸ್ ನಾವು. ಇದು ಪಾರ್ಕು ಆ್ಯಕ್ಚುಲಿ ಮೇನ್ ಗೇಟ್ ಅಲ್ಲಿರುತ್ತಾನೆ. ಹೌದು, ನಾವಿವಾಗ ಹೊರಡ್ತಾ ಇರೋದು ಅಲ್ಲಿ ಫುಡ್ ಸ್ಟ್ರೀಟ್ ಥರ ಇದೆ ಮೇನ್ ಗೇಟಲ್ಲಿ. ನೀವೆಲ್ಲಿ ಟಿಕೆಟ್ ತೊಗೊತೀರಾ ಅಲ್ವಾ, ಅಲ್ಲಿ ನೀವು ಯಾರಾದರೂ ಹೋಗಿದ್ರೆ ನೋಡಿರ್ತೀರ ಅಲ್ಲಿ ಆ್ಯಕ್ಚುಲಿ. ಸೊ ಆ ಸ್ಟ್ರೀಟ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಆ್ಯಂಡ್ ಇವರಿಬ್ಬರು ನಮ್ಮ ಅಂಕಲ್ ಪಾರ್ಕಲ್ಲಿ ಕೆಲಸ ಮಾಡೋದ್ರಿಂದ ಇವರಿಬ್ಬರು ಎಲ್ಲರಿಗೂ ಪರಿಚಯ ಇದ್ದಾರೆ. ಹಾಗಾಗಿ ಇವ್ರನ್ನ ನೋಡಿದ್ರೆ ಯಾರೂ ಕಾಸೇ ತೊಗೊಳ್ಲಿಲ್ಲ ಅಲ್ಲಿ. ಇವ್ರನ್ನ ನೋಡಿ ಪರವಾಗಿಲ್ಲ ಹೋಗಿ ಅಂತ. ಆ್ಯಂಡ್ ಇವ್ರ ಅಜ್ಜಿ ಶಾಪ್ ಕೂಡ ಇದೆ ಅಲ್ಲಿ, ಅದನ್ನು ಕೂಡ ತೋರಿಸ್ತೀನಿ ನಿಮಗೆ. ನೀವು ಯಾರಾದರೂ ನೆಕ್ಸ್ಟ್ ಟೈಮ್ ಬಂದರೆ ಡೆಫಿನೆಟ್ಲಿ ಹೋಗಿ ಅವ್ರ ಅಂಗಡಿಯಲ್ಲಿ ಪರ್ಚೇಸ್ ಮಾಡಿ, ಓಕೆನಾ. ಸೊ ಇವಾಗ ಒಳಗಡೆ ಬಂದ್ವಿ. ಪಾಪುಗೆ ಒಂದು ಆಟ ಸಾಮಾನು ಥರ ಬೇಕಿತ್ತು, ಗಿಲ್ಕಿ, ಅದನ್ನು ಕೂಡ ತೊಗೊಳೋಣ ಅಂತ ಹೇಳಿಬಿಟ್ಟು ಬಂದಿದ್ವಿ. ಆ್ಯಂಡ್ ತುಂಬ ಚೇಂಜಸ್ ಆಗಿಬಿಟ್ಟಿದೆ. ನಮಗೆ ಚಿಕ್ಕ ವಯಸ್ಸಲ್ಲಿ ಸಿಕ್ಕಾಪಟ್ಟೆ ಮೆಮೊರೀಸ್ ಇದೆ. ಐ ಮೀನ್ ನಾವೊಂದು 7th 8th ಸ್ಟ್ಯಾಂಡರ್ಡಲ್ಲಿ ಇದ್ದಾಗೆಲ್ಲ ಇಷ್ಟೊಂದು ಇಂಪ್ರೂವ್ಮೆಂಟ್ಸ್ ಇರಲಿಲ್ಲ. ಎಲ್ಲ ಈ ಥರ ಸ್ಟ್ರೀಟ್ ಎಲ್ಲ ಮಾಡಿ ಆ ಥರ ಏನೂ ಇರಲಿಲ್ಲ. ಆ ಸೈಡು ಅಂಗಡಿ ಇತ್ತು, ಈ ಸೈಡು ಅಂಗಡಿ ಇತ್ತು. ಯಾರೆಲ್ಲಿ ಬೇಕಾದರೂ ಹೆಂಗೆ ಬೇಕಾದರೂ ಇರ್ಬೋದಾಗಿತ್ತು. ನಾವಿಲ್ಲಿ ಜಾಸ್ತಿ ಬರೋದಿಲ್ಲ. ಬಿಕಾಸ್ ಪಾರ್ಕಲ್ಲಿ ಕೆಲಸ ಮಾಡೋರ ಫ್ಯಾಮಿಲಿಗೆ ಡೈರೆಕ್ಟ್ ಎಂಟ್ರಿ ಇರುತ್ತೆ. ಅಲ್ಲಿ ಬುಕ್ಕಲ್ಲಿ ಎಂಟ್ರಿ ಮಾಡಿಬಿಟ್ಟು ಡೈರೆಕ್ಟಾಗಿ ಹೋಗ್ಬೋದು. ಹೋಗೋಣ ಹಂಗೆ. ನನ್ನ ಮಗ ಎದ್ದಿಲ್ಲ ಅಂದರೆ ಹೋಗೋಣ, ನನ್ನ ಮಗ ಎದ್ದರೆ ಮನೆಗೆ ಹೋಗೋಣ. ನನ್ನ ಮಗನ ಕರ್ಕೊಂಡು ನೆಕ್ಸ್ಟ್ ಒಂದು 9 ತಿಂಗ್ಳಿಗೆ ಬನ್ನಿ. ಇನ್ನೊಂದು ಮಗು ಮಾಡ್ಕೊಂಡು ಗೈಸ್ ಇನ್ನೊಂದು ಮಗುನ ನೋ ಗೈಸ್
ನಾವು ಇಲ್ಲ ಒಂದು ಕಣ್ಣು ಡಿಪ್ರೆಷನ್ ಅಲ್ಲಿದೆ. ಕೇಳೋಣ ಹಾಗೆ ನಾವು ಮಾತಾಡ್ಕೊತಾ ಹೋಗ್ತಾ ಇದ್ವಿ. ನಾನು ಕೂಡ ನಿಮ್ಮ ಜೊತೆನೇ ನೋಡ್ತಾ ಇರೋದು ಇದನ್ನೆಲ್ಲ. ಸಿಕ್ಕಾಪಟ್ಟೆ ತುಂಬ ಒಂದು 7-8 ವರ್ಷನೇ ಆಗಿತ್ತು ಈ ಸೈಡ್ ಬಂದು. ಸೊ ನನಗೂ ಎಲ್ಲ ಹೊಸ್ದಾಗಿ ಅನ್ನಿಸ್ತಾ ಇದೆ. ಆ್ಯಂಡ್ ಫೈನಲಿ ಅವ್ರ ಅಜ್ಜಿ ಅಂಗಡಿ ಹತ್ರ ಬಂದು ನಾವಿಲ್ಲಿ ಆಲ್ರೆಡಿ ಬ್ಯಾಟಿಂಗ್ ಮಾಡೋಕ್ಕೆ ಶುರು ಮಾಡಿದ್ದೀವಿ. ಫಸ್ಟು ಈ ಆಲೂ ಫ್ರೈನ ತೊಗೊಂಡು ಇದನ್ನು ಟೇಸ್ಟ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಟೇಸ್ಟ್ ಸಖತ್ತಾಗಿತ್ತು. ಇದನ್ನು ಮುಗಿಸ್ಕೊಂಡು ಕಬ್ಬಿನಲ್ಲಿ ಕುಡಿಯೋಣ ಅಂತ ಬಂದ್ವಿ. ಆ್ಯಂಡ್ ನೋಡ್ತಾ ಇದ್ದೀರಲ್ಲ, ನಾನು ಕಬ್ಬಿನಲ್ಲಿ ತೊಗೊಂಡೆ. ಆಮೇಲೆ ಒಂದು ನಿಪ್ಪಟ್ಟು ಬೇಲು, ಒಂದು ನಿಪ್ಪಟ್ಟು ಮಸಾಲ ಎರಡೂ ತೊಗೊಂಡ್ವಿ. ಸೊ ಅದಾದಮೇಲೆ ಒಂದು ಮಸಾಲ ಸೋಡಾ, ಒಂದು ಸ್ವೀಟ್ ಸೋಡಾ ಇಸ್ಕೊಂಡ್ವಿ. ಕಬ್ಬಿನಲ್ಲಿ ಖಾಲಿ, ಮಸಾಲ ಸೋಡಾ, ಸಾಲ್ಟ್ ಸೋಡಾ ಎಲ್ಲ ಮಿಕ್ಸ್ ಮಾಡ್ಕೊಂಡು. ಈ ವಿಡಿಯೋ ಬಂದುಬಿಟ್ಟು 1-3-4 ಡೇಸ್ ಕ್ಲಿಪ್ಪಿಂಗ್ಸ್ ಎಲ್ಲ ಒಂದೇ ವ್ಲಾಗಲ್ಲಿ ಹಾಕಿರ್ತೀನಿ. ಸೊ ಫೈನಲಿ ಅಲ್ಲೆಲ್ಲ ಎಂಜಾಯ್ ಮಾಡಿದ್ದಾಯಿತು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಾಯಿತು. ಪುಟಾಣಿ ಕೂಡ ಎಂಜಾಯ್ ಮಾಡಿದ್ರು. ಎಲ್ಲ ಮುಗಿಸ್ಕೊಂಡು ಫೈನಲಿ ನಾವು ಊರಿಗೆ ಹೊರಡೋ ಟೈಮ್ ಬಂದಿದೆ. ಸೊ ನಮ್ಮ ಅಕ್ಕ ಅಂತೂ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊತಾ ಇದ್ರು. ಪುಟಾಣಿನ ಕಳಿಸ್ಕೊಡೋಕ್ಕೆ ಇಷ್ಟ ಇರಲಿಲ್ಲ ಅವ್ರಿಗೆ. ಬಟ್ ಏನು ಮಾಡೋಕ್ಕಾಗುತ್ತೆ, 1 ವೀಕ್ ಇದ್ವಿ ಅಲ್ವಾ, ಮತ್ತೆ ಯಾವಾಗಾರ ಬರೋಣ ಅಂತ ಹೇಳಿ ನಾವು ಕ್ಯಾಬ್ ಬುಕ್ ಮಾಡ್ಕೊಂಡ್ವಿ. ನಮಗೂ ಸ್ವಲ್ಪ ಬರೋಕ್ಕೆ ಬೇಜಾರಾಗ್ತಾಯಿತ್ತು. ಏನೂ ಮಾಡೋಕ್ಕಾಗಲ್ಲ, ಹೋಗಬೇಕಲ್ವ ಊರಿಗೆ. ಸೊ ನನ್ನ ತಂಗಿ ನನ್ನ ಡ್ರಾಪ್ ಮಾಡೋಕ್ಕೆ ಬರ್ತಾ ಇದ್ದಾಳೆ ಇವಾಗ. ಆ್ಯಂಡ್ ನಮ್ಮ ಚಿಕ್ಕಿಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿದೆ ಪುಟಾಣಿನ ಕಳಿಸ್ಕೊಡೋಕ್ಕೆ. ಅವರಂತೂ ಹೆಂಗಿದ್ರು ಅಂತಂದರೆ ಎಲ್ಲೂ ಬಿಡ್ತಾ ಇರಲಿಲ್ಲ ಅವನ್ನ. ಸೊ ಇವಾಗ ಸ್ವಲ್ಪ ಹತ್ಕೊಂಡ್ಬಿಟ್ರು ನಮ್ಮ ಚಿಕ್ಕಿ. ಅಕ್ಕ ಹಂಗೆ ಸ್ವಲ್ಪ ಸ್ಲೋ ಆಗಿ ಕರ್ಕೊಂಡೋಗಿ ಪಾಪ ಐತೆ. ಬಾಯ್ ಅಕ್ಕ, ಹುಷಾರು. ಬಾಯ್ ಪಮ್ಮಿ, ಮಿಸ್ ಯು ಪಮ್ಮಿ ಅನ್ಬಿಡಪ್ಪ. ಥ್ಯಾಂಕ್ ಯು ಪಮ್ಮಿ, ಇಷ್ಟು ದಿನ ಅಡುಗೆ ಮಾಡಿಕೊಟ್ಟಿದ್ಕೆ ಅನ್ಬಿಡು. ಪಮ್ಮಿ ಬಾಯ್. ಪಮ್ಮಿ ಬಾಯ್ ಅನ್ಬಿಡಪ್ಪ. ಇಲ್ಲಿಂದ ನಾವು ಹೊರಟಿದ್ದೆ ನಮ್ಮ ಅಜ್ಜಿ ಮನೆಗೆ. ಅಲ್ಲೊಂದು ದಿನ ಇದ್ಬಿಟ್ಟು ಆಮೇಲೆ ಊರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಹೋಗ್ತಾ ದಾರಿಯಲ್ಲಿ ಇನ್ನೊಬ್ಳು ತಂಗಿ ಕೂಡ ಇದ್ಲು ಕಾಲೇಜ್ ಹತ್ರ. ಅವಳನ್ನ ಪಿಕ್ ಮಾಡಿಕೊಂಡು ಹೋದ್ವಿ. ನೋಡಿ ಎಷ್ಟು ಲಗೇಜ್ ಹೊತ್ಕೊಂಡು ಓಡಾಡಬೇಕು ಅಂತ ಹೋಗೋ ಹತ್ರ ಎಲ್ಲ. ಪುಟಾಣಿ ಮಲ್ಕೊಂಡ್ಬಿಟ್ಟಿದ್ರು ಕ್ಯಾಬಲ್ಲಿ. ಆಮೇಲೆ ಮನೆ ಹತ್ರ ಬರೋಷ್ಟೊತ್ತಿಗೆ ಎದ್ಬಿಟ್ರು. ಸೊ ಆರತಿ ಮಾಡಿ ಒಳಗಡೆ ಕರ್ಕೊಂಡ್ರು. ಅವರು ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಮತ್ತೆ ಮಲ್ಕೊಂಡ್ಬಿಟ್ರು. ನಾವು ಕೂಡ ಊಟ ಮಾಡಿ ರೆಸ್ಟ್ ಮಾಡಿದ್ವಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ದಟ್ ನಾನು ಮಾಡೋ ಎಲ್ಲ ವೀಡಿಯೋಸ್ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆ್ಯಂಡ್ ತುಂಬ ಜನ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ. ಕಮೆಂಟ್ಸಲ್ಲಿ ವೀಡಿಯೋಸ್ ಹಾಕಿ ಅಂತ ಇದ್ದೀರಾ. ಪಾಪು ಇರೋದ್ರಿಂದ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕಾಗ್ತಾಯಿಲ್ಲ. ಬಟ್ ಡೆಫಿನೆಟ್ಲಿ ನಾನು ಟ್ರೈ ಮಾಡ್ತೀನಿ ವಿಡಿಯೋ ಹಾಕೋದಕ್ಕೆ. ಆ್ಯಂಡ್ ನಿಮ್ಮ ಕಮೆಂಟ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಹೆಸ್ರು ಹೇಳಬೇಕೋ ಬೇಡವೋ ಗೊತ್ತಿಲ್ಲ ನನಗೆ. ಇಫ್ ನಿಮ್ಮ ಹೆಸರು ಮೆನ್ಷನ್ ಮಾಡಬೇಕು ಅಂತಂದರೆ ಕಮೆಂಟ್ಸಲ್ಲಿ ತಿಳಿಸಿ ಈ ವಿಡಿಯೋ ಕೆಳಗಡೆ. ಮತ್ತೆ ಸಿಗುವ. ಬಾಯ್.